ಬೆಂಗಳೂರು ಕರಗದ ಹೆಸರಿನಲ್ಲಿ ನಡೀತಾ ಇರುವ ರಾಜಕೀಯದ ಬಗ್ಗೆ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ನಡೀತಿರೋ ರಾಜಕೀಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಪದೇ ಪದೇ ಯಾಕೆ ಈ ಕರಗದ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಅಂತ, ಕರಗಕ್ಕೆ ಹಣನೇ ಕೊಟ್ಟಿಲ್ಲ ಅಂತ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷ ಸತೀಶ್ ಹೇಳಿದ್ದಾರೆ. ಬಿಬಿಎಂಪಿ 40 ಲಕ್ಷ ಕೊಟ್ಟಿದೆ ಅಂತ ಮಾಜಿ ಮೇಯರ್ PR ರಮೇಶ್ ಹೇಳಿದ್ದಾರೆ. ಬಿಬಿಎಂಪಿ ಹಣ ಕೊಟ್ಟಿಲ್ಲ, ನಾವೇ 60 ಲಕ್ಷ ಹಾಕಿದೀವಿ ಅಂತ ಅಧ್ಯಕ್ಷ ಸತೀಶ್ ಹೇಳ್ತಿರೋದು. ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಕರಗ ಹೊರುವ ಜ್ಞಾನೇಂದ್ರ ಪ್ರತ್ಯಕ್ಷರಾಗಿದ್ದಾರೆ. ಅವರು ಅದನ್ನೇ ಹೇಳಿದರೆ ದುಡ್ಡು ಬಿಡುಗಡೆ ಆಗಿಲ್ಲ. ಅಲ್ಲಿಗೆ ಜ್ಞಾನೇಂದ್ರ ಅವರು, ಸತೀಶ್ ಅವರು ಇಬ್ಬರೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ, ನಮ್ಮ ಕೈಯಿಂದ ಹಾಕಿದ್ದೀವಿ ಅಂತ ಇದ್ರೆ, PR ರಮೇಶ್ ಅವರು ಬಿಡುಗಡೆ ಆಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ವಿವಾದಗಳಿಲ್ಲದೆ ಬೆಂಗಳೂರು ಕರಗ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ. ಪ್ರತಿ ವರ್ಷ ಏನಾದರೂ ಒಂದು ವಿವಾದಗಳು. ಈ ಸರ್ತಿ ಹಣಕಾಸಿನ ವಿಚಾರದಲ್ಲಿ ಈ ಗೊಂದಲ ಯಾಕೆ, ಏನೀ ರಾಜಕೀಯ ಅಂತ? ಅರವಿಂದ್, ನಿಜಕ್ಕೂ ಕೂಡ ಬೆಂಗಳೂರು ಇಡೀ ನಗರ ಸೆಲೆಬ್ರೇಟ್ ಮಾಡುವಂತಹ ಕರಗ ಮಹೋತ್ಸವದಲ್ಲಿ ಈ ರೀತಿಯ ಒಂದು ಗೊಂದಲ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಈಗ ಹಣಕಾಸಿನ ವಿಚಾರದಲ್ಲಿ ಸತೀಶ್ ಸೇರಿದಂತೆ ಈಗ ಜ್ಞಾನೇಂದ್ರ ಅವರು ಕೂಡ ಮುಂದೆ ಬಂದು ನಾವೇ ದುಡ್ಡು ಹಾಕಿ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ದುಡ್ಡೇ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪಬ್ಲಿಕ್ ಟಿವಿ ಜಿಲ್ಲಾಡಳಿತದ ಬಳಿ ಈ ಬಗ್ಗೆ ಕೇಳಿದಾಗ, ಅಂದ್ರೆ ಬಿಬಿಎಂಪಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದೆ, ನಾವು 40 ಲಕ್ಷವನ್ನ ನಿನ್ನೆ ರಿಲೀಸ್ ಮಾಡಿದೀವಿ ಜಿಲ್ಲಾಡಳಿತ ಅಂತ ಹೇಳ್ತಾ ಇದೆ. ಸೊ ಖುದ್ದು DC ಅವರನ್ನ ನಾವು ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾ ಇರುವಂತದ್ದು, ಸತೀಶ್ ಅವರ ವೈಯಕ್ತಿಕ ಅಕೌಂಟ್ಗೆ ನಾವು ದುಡ್ಡನ್ನ ಹಾಕೋದಿಲ್ಲ, ಬದಲಾಗಿ ಅಲ್ಲಿಗೆ ಇಒ ಯಾರಿದ್ದಾರೆ, ಕಾರ್ಯನಿರ್ವಾಹಕ ಅಧಿಕಾರಿ ಯಾರಿದ್ದಾರೆ, ಅವರ ಅಕೌಂಟ್ಗೆ ಆಲ್ರೆಡಿ ದುಡ್ಡನ್ನ ನೀಡಲಾಗಿದೆ. ಜೊತೆಗೆ ಹೂವಿನ ಅಲಂಕಾರಕ್ಕೆ ಇರ್ಬೋದು, ಕರಗದ ಎಲ್ಲಾ ಸಿದ್ಧತೆಗಳಿಗೂ ಒಂದು ಟೆಂಡರ್ ಅನ್ನ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಆಯಾಯ ಪ್ರಕಾರ ನಾವು ಕರಗ ಮುಗಿತಾ ಇದ್ದಂಗೆ ಅವರ ಬಿಲ್ಗಳನ್ನ ಎಲ್ಲವನ್ನ ಕ್ಲಿಯರ್ ಮಾಡ್ಕೋತೀವಿ, ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಜವಾಬ್ದಾರಿ ಏನಿದೆ ಅದು ಜಿಲ್ಲಾಡಳಿತವೇ ವಹಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಸತೀಶ್ ಅವರ ವಿರುದ್ಧ ಈ ಹಿಂದೆ ಅವರ ಅಕೌಂಟ್ಗೆ ತಪ್ಪಾಗಿ ರವಾನೆಯಾಗಿತ್ತು ದುಡ್ಡು, ಆ ಸಂದರ್ಭದಲ್ಲಿ ಫಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಅದರ ಬಗ್ಗೆ ಆಡಿಟ್ ರಿಪೋರ್ಟ್ ಕೂಡ ರೆಡಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಬ್ಬರ ಮಧ್ಯದ ಗಲಾಟೆ ಏನಿದೆ, ಆ ತಿಕ್ಕಾಟದಿಂದ ಇಷ್ಟೆಲ್ಲ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಈಗ ಒಂದು ವೇಳೆ ಮುಜರಾಯಿ ಇಲಾಖೆ ಅಥವಾ ಜಿಲ್ಲಾಡಳಿತವೇ ಎಲ್ಲ ಸರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಇವರ ಸ್ಟೇಟ್ಮೆಂಟ್ ಯಾಕೆ ಹಾಗಿದ್ರೆ, ಅಂದ್ರೆ ಇವ್ರು ಹೇಳುವಂತಹ ಪ್ರಕಾರ ಇದುವರೆಗೆ 60 ಲಕ್ಷ ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಹೇಳ್ತಾ ಇದೆ, ಇಲ್ಲ ನಾವು ಆಲ್ರೆಡಿ ಹಂತವಾಗಿ ದುಡ್ಡನ್ನ ಬಿಡುಗಡೆ ಮಾಡ್ತೀವಿ, ಆಲ್ರೆಡಿ 40 ಲಕ್ಷ ದುಡ್ಡನ್ನ ನಾವು ರಿಲೀಸ್ ಮಾಡಿದೀವಿ, ನಾವೇ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಗೊಂದಲ, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥದ್ದು. ಹಾಗಾಗಿ ಜಿಲ್ಲಾಡಳಿತದಿಂದ ಹೇಳುವಂಥದ್ದು ಆಲ್ರೆಡಿ ರವಾನೆ ಆಗಿದೆ ದುಡ್ಡು ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಈ ವಿಚಾರದಲ್ಲಿ ಗೊಂದಲದಲ್ಲೇ ಇದೆ ಅರವಿಂದ್. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.